ಹಾಯ್, KCET ಕೌನ್ಸಿಲಿಂಗ್ ಎಸ್ ಅಂತ ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗುವಂತಹ ಪ್ರಾಸೆಸ್ ಏನಿದೆ ಅದು KCET ಆಪ್ಷನ್ ಎಂಟ್ರಿ ಅಂತ. ಈಗ KCET ಆಪ್ಷನ್ ಎಂಟ್ರಿಗೆ ಲಿಮಿಟ್ ಎಷ್ಟಿರುತ್ತೆ, ನಂತರ ಎಷ್ಟು ಕೋರ್ಸ್ಗಳ ಹೆಸರನ್ನು ನಾವು ಆ್ಯಡ್ ಮಾಡಬಹುದು, ಈ ರೀತಿ ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಕೇಳಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ನಿಮ್ಮಲ್ಲೂ ಕೂಡ ಒಂದು ಪ್ರಶ್ನೆ ಇರಬಹುದು ಅಂತ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರೋದು. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇದರ ನಂತರ ಸೀಟ್ ಮ್ಯಾಟ್ರಿಕ್ಸ್ ಆಯಿತು, ಫೀ ಸ್ಟ್ರಕ್ಚರ್ ಆಯಿತು, ಅಂದ್ರೆ ಎಂಜಿನಿಯರಿಂಗ್ನ ಸೀಟ್ ಮ್ಯಾಟ್ರಿಕ್ಸ್ ಹಾಗೆ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದ್ದಾರೆ. ಬಟ್ ಇತರ ಕೋರ್ಸ್ಗಳು ಇರ್ತವೆ, ಅವುಗಳ ಸೀಟ್ ಮ್ಯಾಟ್ರಿಕ್ಸ್ ಹಾಗೆ ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡೋದು ಬಾಕಿ ಇದೆ. ಅದನ್ನ ರಿಲೀಸ್ ಮಾಡ್ತಾರೆ, ಅದರ ನಂತರ ಆಪ್ಷನ್ ಎಂಟ್ರಿ ಡೇಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಸರಿನಾ? ಈಗ ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರಲ್ಲ. ಅಂದ್ರೆ ಇಷ್ಟೇ ಕಾಲೇಜ್ಗಳ ಹೆಸರನ್ನು ನೀವು ಆ್ಯಡ್ ಮಾಡೋದಕ್ಕೆ ಆಗತ್ತೆ, ಅಥವಾ ಇಷ್ಟೇ ಕೋರ್ಸ್ಗಳ ಹೆಸರನ್ನು ನೀವು ಆ್ಯಡ್ ಮಾಡಬಹುದು, ಈ ರೀತಿ ಲಿಮಿಟ್ ಇರೋದಿಲ್ಲ. KCET ಆಪ್ಷನ್ ಎಂಟ್ರಿಯಲ್ಲಿ ನೀವು ಎಷ್ಟು ಕಾಲೇಜ್ಗಳ ಹೆಸರು ಬೇಕಿದ್ರೂ ಕೂಡ ಆ್ಯಡ್ ಮಾಡಬಹುದು, ಅದೇ ರೀತಿ ಎಷ್ಟು ಕೋರ್ಸ್ಗಳ ಹೆಸರು ಬೇಕಿದ್ರೂ ಕೂಡ ಆ್ಯಡ್ ಮಾಡಬಹುದು, ಯಾವುದೇ ಲಿಮಿಟ್ ಇರಲ್ಲ. ಅದಕ್ಕೋಸ್ಕರ ನೀವು ಯಾವ ಯಾವ ಕೋರ್ಸನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ ಆ ಎಲ್ಲ ಕೋರ್ಸ್ಗಳ ಲಿಸ್ಟನ್ನ ಮಾಡಿಕೊಂಡು, ಅದ್ರ ಜೊತೆಗೇನೆ ಯಾವ ಯಾವ ಕಾಲೇಜಸ್ ನಿಮ್ಗೆ ಇಷ್ಟ ಅವುಗಳನ್ನ ಲಿಸ್ಟ್ ಮಾಡಿಕೊಂಡು, ಅದರ ನಂತರ ಆಪ್ಷನ್ ಎಂಟ್ರಿಗೆ ಕಾಲೇಜ್ಗಳ ಲಿಸ್ಟನ್ನ ರೆಡಿ ಮಾಡ್ಕೊಳ್ಳಿ. ಈಗ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ನ ಎಕ್ಸ್ಪ್ಲೇನ್ ಮಾಡಿರುವಂಥ ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಅಂದ್ರೆ ಕೆಲವು ಇಂಪಾರ್ಟೆಂಟ್ ವಿಷಯಗಳು ನಿಮಗೆ ಗೊತ್ತಿರಲೇಬೇಕು, ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀವಿ. ಹಾಗೆ ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟನ್ನ ಹೇಗೆ ಮಾಡೋದು ಅದರ ಬಗ್ಗೆ ಕೂಡ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಚೆಕ್ ಮಾಡಿ, ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ. ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.